ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಅಲ್ಲಿವರೆಗೂ ವಿಧಿಸಲಾಗಿದೆ. ದರ್ಶನ್ ಆಪ್ತ ಗೆಳತಿ ಪವಿತ್ರ ಗೌಡ ಈಗಾಗಲೇ ಜೈಲಲ್ಲಿ ಇರುವಂತದ್ದು. ಕಳೆದ 2 ದಿನಗಳಿಂದಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಯಾವ ರೀತಿಯಾಗಿದ್ದಾಳೆ, ಈಗ ಅಲ್ಲಿ ಏನು ಆಗಿದೆ, ಮೌನಕ್ಕೆ ಶರಣಾಗಿರುವಂತದ್ದು, ತನ್ನ ಮಗಳನ್ನ ನೋಡಿ ಕಣ್ಣೀರು ಹಾಕುವಂಥದ್ದು, ತನ್ನ ಪೋಷಕರ ಹತ್ರ ಈ ಬಗ್ಗೆ ಮಾತನಾಡಿರುವಂಥದ್ದು, ಆಕೆಯ ಪೋಷಕರು ಸಾಂತ್ವನ ಅವರಿಗೆ ಹೇಳಿ ಒಂದಷ್ಟು ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿ ಕಾನೂನು ಹೋರಾಟದ ಬಗ್ಗೆ ಕೂಡ ಮಾತನಾಡಿರುವಂಥದ್ದು. ಆದರೆ ಇದೀಗ ಯಾರು ಇಲ್ಲಿ ಯಾವ ವಿಚಾರವನ್ನ ಇಟ್ಟುಕೊಂಡು ಏನು ಮಾಡೋದಕ್ಕೆ ಹೊರಟಿದ್ರು ಅವೆಲ್ಲವೂ ಕೂಡ ಜೈಲಿಗಲ್ಲಿ ಸೇರುವಂತಾಗಿದೆ. ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು. ಎಲ್ಲ ಆರೋಪಿಗಳಿಗೂ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಳಪಡಿಸಿರ್ತಾರೆ. ಮೆಜೆಸ್ಟಿಕ್ ದಾಸ ಈಗ ಜೈಲು ಪಾಲು. ಮೆಜೆಸ್ಟಿಕ್ ದಾಸನಿಗೆ ಜೈಲೂಟವೇ ಗತಿಯಾಗಿದೆ. ಪರಪ್ಪನ ಅಗ್ರಹಾರ ಈಗ ಮನೆ ಆಗಿದೆ. ತಾನು ಸಿನಿಮಾಗಳಲ್ಲಿ ಒಂದಷ್ಟು ಈ ರೀತಿಯಾದಂತಹ ದೃಶ್ಯಗಳನ್ನ ಸನ್ನಿವೇಶಗಳನ್ನು ತೋರಿಸಂತಹ ನಟ ಈಗ ತಾನೇ ಸ್ವತಃ ಜೈಲು ಪಾಲಾಗಿರೋದು. ಅದು ಕೂಡ ಕೊಲೆ ಪ್ರಕರಣದಲ್ಲಿ. ಅಂತಿಂತಹ ಪ್ರಕರಣ ಅಲ್ಲ, ತಾನು ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡಿದೆ ಅಲ್ಲ. ಈ ಪ್ರಕರಣದಲ್ಲಿ ತಾನು ಮಾಡಿದ್ದೇನು, ಇದೇ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಪ್ಲಾನ್ಗಳನ್ನ ಮಾಡಿ ಆತನನ್ನ ಬದುಕಿಸೋದೇ ಬೇಡ ಅನ್ನುವ ರೀತಿಯಲ್ಲಿ ಮಾಡಿದಂತಹ ಈ ವಿಕೃತಿ ಈಗ ಕರ್ಮ ಬಿಡಲ್ಲ ಅಂತ ಹೇಳ್ತಾರಲ್ಲ. ಮೊದಲೆಲ್ಲ ಯಾವಾಗ್ಲೂ ಮಾಡಿದ್ದು ಯಾವಾಗ್ಲೂ ಅನುಭವಿಸಬೇಕಾಗ್ತಿತ್ತಂತೆ. ಈಗ ಹಾಗಲ್ಲ, ಈಗ ಮಾಡಿದ್ದು ಈಗಲೇ ಉಣ್ಬೇಕು ಅನ್ನುವಂತಹ ಪರಿಸ್ಥಿತಿ ಇದೆ. ಅಂತಹ ಕಾಲ ಈಗ ದರ್ಶನ್ ಪರಿಸ್ಥಿತಿಯೂ ಅದೇ. ಏನು ಮಾಡೋದಿಕ್ಕೆ ಹೋಗಿ ಏನೇನೋ ಮಾಡಿ ಈಗ ಜೈಲು ಸೇರುವಂತಹ ಪರಿಸ್ಥಿತಿ. ಜೈಲಿನ ಆಸ್ಪತ್ರೆ ಬಳಿಯ ಬಿ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಉಳಿದ ಆರೋಪಿಗಳಿಗೂ ಕೂಡ ಅಲ್ಲಿಯೇ ಸೆರೆವಾಸ. ಎಲ್ರು ಕೂಡ ಒಟ್ಟಿಗೆ ಹೋದ್ರೆ ಒಂದಷ್ಟು ಕಷ್ಟ ಆಗತ್ತೆ, ಒಂದಷ್ಟು ಅಲ್ಲಿ ಮಾತನಾಡಬಹುದು, ಸಾಕ್ಷಿ ನಾಶ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡೇ ಅವರನ್ನ ಬೇರೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ SPP ಮನವಿಯನ್ನ ಮಾಡಿಕೊಂಡಿದ್ದು. ಆದರೆ ಇವತ್ತಿನ ಮಟ್ಟಿಗೆ ಅದು ರಿಜೆಕ್ಟ್ ಆಗಿದೆ. ಅದು ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ ಈ ವಿಚಾರಣೆ. ಉಳಿದ ಆರೋಪಿಗಳು ಕೂಡ ಈಗ ಅಲ್ಲಿಯೇ ಸೆರೆವಾಸ. ಭದ್ರತೆ ದೃಷ್ಟಿಯಿಂದ ಬಿ ಬ್ಯಾರಕ್ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರದ ಬಿ ಬ್ಯಾರಕ್ಗೆ ಡಿ ಗ್ಯಾಂಗ್, ಜೈಲಿನ ಆಸ್ಪತ್ರೆ ಬಳಿಯ ಬಿ ಬ್ಯಾರಕ್ಗೆ ದರ್ಶನನ್ನ ಶಿಫ್ಟ್ ಮಾಡಲಾಗ್ತಿದೆ. ಜೊತೆಗೆ ಉಳಿದವರು ಕೂಡ ಅಲ್ಲಿಯೇ ಇರುವಂಥದ್ದು. ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ ಇಡೀ ಪ್ರಕರಣ. ಏನೋ ಮಾಡೋದಿಕ್ಕೆ ಹೋಗಿ, ಯಾರಿಗೋ ಏನೋ ಒಂದು ಬುದ್ಧಿ ಕಲಿಸೋದಿಕ್ಕೆ ಹೋಗಿ ತಾನೇ ಈಗ ಜೈಲಿನ ಒಳಗಡೆ ಬುದ್ಧಿಯನ್ನ ತಿಳ್ಕೊಳ್ಬೇಕಾದಂತಹ ಪರಿಸ್ಥಿತಿ, ಪಶ್ಚಾತ್ತಾಪವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ. ನೂರಾರು ಸಿನಿಮಾಗಳಲ್ಲಿ ನೂರಾರು ಸಂದೇಶಗಳನ್ನ ಕೊಟ್ಟು ತಾನು ರಿಯಲ್ ಲೈಫಲ್ಲಿ ಮಾತ್ರ ಹಾಗಿಲ್ಲ ಅಂತ ತೋರಿಸಿದಂತಹ ಪ್ರಕರಣ ಇದು. ಈಗಾಗಲೇ ಈ ಹಿಂದೆ ಕೂಡ ದರ್ಶನ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹಲ್ಲೆ ಮಾಡುವಂಥದ್ದು, ಕೋಪ, ಕಿರಿಕಿರಿಗಳು, ಯಾರೊಂದಿಗೂ ಸ್ನೇಹ ಇಲ್ಲದೆ ಇರುವಂಥದ್ದು ಅಂತ ಹೇಳಿ. ಸೊ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನಾವು ಹೇಳ್ತಾ ಇದ್ವಿ, ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಸಾಕಷ್ಟು ರೀತಿಯ ಬಿಗಿ ಭದ್ರತೆ ಕೈಗೊಂಡಿರೋದು ಕಾರಣ ಅಭಿಮಾನಿಗಳು ಅಲ್ಲಿಗೆ ಬರ್ತಾರೆ. ತನ್ನ ಬಾಸ್ ಅನ್ನ ನೋಡೋದಕ್ಕೆ, ದಾಸನನ್ನ ನೋಡೋದಕ್ಕೆ ಅಲ್ಲಿಗೆ ಬರ್ತಾರೆ. ನೋಡಿ, ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ, ದಾಸನನ್ನ ನೋಡೋದಿಕ್ಕೆ, ತಮ್ಮ ಬಾಸ್ ಅನ್ನ ನೋಡೋದಿಕ್ಕೆ ಅಲ್ಲಿ ಅಭಿಮಾನಿಗಳ ದಂಡೆ ಬರ್ತಾ ಇದೆ. ಪೊಲೀಸರು ಅವರೆಲ್ಲರನ್ನು ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ. ಏನು ಮಾಡೋದಿಕ್ಕೆ ಆಗೋದಿಲ್ಲ. ನಿಮ್ಮ ಎಂಥ ಅಭಿಮಾನ ಇದ್ರೂ ಕೂಡ ಆತ ಮಾಡಿದ ಕೃತ್ಯ ಈಗ ಆತ ಜೈಲು ಪಾಲಾಗುವಂತಹ ಪರಿಸ್ಥಿತಿ ಅಲ್ಲಿ ತಂದೊಡ್ಡಿದೆ. ಇದೇ ಕಾರಣಕ್ಕಾಗಿ ಅಭಿಮಾನ ಇರಲಿ, ಆದರೆ ಆ ಅಂಧಾಭಿಮಾನ ಬೇಡ ಅನ್ನುವಂಥದ್ದು. ಆತನನ್ನ ನೋಡೋದಿಕ್ಕೆ ಆತ ಈಗ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಅಭಿಮಾನಿಗಳು ಈಗ ಒಂದ್ಸಲ ಆತನನ್ನ ನೋಡೋಣ ಅಂತ ಹೇಳಿ ಜೈಲಿನ ಹತ್ರ ಕೂಡ ಸುಳಿದಾಡಿದ್ದಾರೆ. ಎಲ್ಲರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಈಗಾಗಲೇ ಈ ಪ್ರಕರಣದಲ್ಲಿ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿದೆ. ಈ ಪ್ರಕರಣ ಇಡೀ ಒಂದು ದೇಶದ ವಿಚಾರದಲ್ಲೇ ಒಂದು ಅತ್ಯಂತ ಗಂಭೀರವಾದ ಪ್ರಕರಣ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಮಾದರಿಯಾದವನು ಪ್ರಮುಖವಾಗಿ ಪ್ರಖ್ಯಾತಿಯಾಗಿ ಆ ಒಂದು ಪ್ರಖ್ಯಾತಿಯ ಮದ ಏರಿದ್ರೆ ಏನು ಆಗತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ಆಗಿದೆ. ಇಡೀ ಪ್ರಕರಣದಲ್ಲಿ ದರ್ಪ ತೋರಿಸಿದ್ರೆ ತನಗೆ ಫ್ಯಾನ್ಸ್ನ ಇಡೀ ದಂಡೆ ಇದೆ, ಬಳಗ ಇದೆ, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂದುಕೊಂಡ್ರೆ ಅದು ಇಂತಹ ಗತಿಗೆ ಕಾರಣ ಆಗತ್ತೆ ಅನ್ನೋದಕ್ಕೆ ಇಡೀ ಪ್ರಕರಣವೇ ಸಾಕ್ಷಿ ಆಗಿದೆ.
ಇಡೀ ಪ್ರಕರಣ ನಡೆದಿದ್ದು ಹೇಗೋ ಆಗಿದ್ದು ಹೇಗೋ ಕೊನೆಗೆ ಬಂದು ತಲುಪಿದ್ದು ಎಲ್ಲಿಗೂ, ಅಂದುಕೊಂಡಿದ್ದೇನೋ ಇವರು ಮಾಡಿದ್ದೇನೋ ಈಗ ಆಗಿದ್ದೇನೋ. ಸೊ ಇಡೀ ಪ್ರಕರಣ ನಾವು ಗಮನಿಸ್ತಾ ಹೋಗೋದಾದ್ರೆ ಮೆಜೆಸ್ಟಿಕ್ ಟು ಪರಪ್ಪನ ಅಗ್ರಹಾರ. ಈಗಾಗಲೇ ಹೇಳ್ತಾ ಇದ್ರು ಅನೇಕ ಸಿನಿಮಾ ಒಂದು ಡೈರೆಕ್ಟರ್ಗಳು ಆಗಿರ್ಬೋದು ಅಥವಾ ನಿರ್ಮಾಪಕರು ಕೂಡ ಈ ಎಲ್ಲ ಸಿನಿಮಾಗಳನ್ನ ಮಾಡೋದಕ್ಕೆ ಕೂಡ ರೆಡಿ ಆಗಿದ್ದಾರಂತೆ. ಮುಂದಿನ ಸಿನಿಮಾ ಪರಪ್ಪನ ಅಗ್ರಹಾರ ಅಂತೆ. ದರ್ಶನ್ನ ಹೆಸರು ಸಿನಿಮಾದ ಅಂದ್ರೆ ಮುಂದಿನ ಸಿನಿಮಾ ಏನಾದರೂ ಇದ್ರೆ ಅದು ಪರಪ್ಪನ ಅಗ್ರಹಾರ ಅನ್ನುವಂತಹ ಸಿನಿಮಾ ಆಗುತ್ತಂತೆ. ಅಷ್ಟು ಮಾತ್ರ ಅಲ್ಲ, ಪ್ರಮುಖವಾಗಿ ಕಾಮಾಕ್ಷಿ ಪಾಳ್ಯ ಅನ್ನುವಂತಹದ್ದಾಗಿರ್ಬೋದು ಅಥವಾ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಹೆಸರು ಆಗಿರ್ಬೋದು, ಎಲ್ಲವೂ ಕೂಡ ಸಿನಿಮಾ ಮಾಡೋದಕ್ಕೆ ಈಗ ಒಂದಷ್ಟು ಹೆಸರು ನೋಂದಾಯಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆಯಂತೆ. ಆದ್ರೆ ಈ ಪ್ರಕರಣ ಯಾವ ಸಂದೇಶವನ್ನ ಕೊಡುತ್ತೆ, ಎಂತಹ ಒಂದು ಸಂದೇಶವನ್ನ ಕೊಡೋದಕ್ಕೆ ಇಂತಹ ಹೆಸರುಗಳಿಂದ ಪಿಕ್ಚರ್ ಮಾಡಬೇಕು. ಆದರೆ ನಿಜವಾಗ್ಲೂ ಆಗಿದ್ದೇನು, ಯಾವ ರೀತಿಯಾಗಿ ಆಯಿತು ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಫಿಲ್ಮ್ ಮಾಡಬೇಕಷ್ಟೇ. ಈ ರೀತಿಯಾಗಿ ಒಂದು ಹೀನ ಕೃತ್ಯವನ್ನ ನಡೆಸಿದ್ದಾರೆ, ಹಿಂಸಾತ್ಮಕವಾಗಿ ಸಾಯಿಸಿದ್ದಾರೆ ಅನ್ನೋದನ್ನ. ಸೊ ಈಗ ಇಡೀ ಒಂದು ಗ್ಯಾಂಗ್ ಜೈಲು ಪಾಲಾಗಿರೋದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಿಂದ ಗಂಗಾಧರ್, ನಡೆದ ಒಂದು ಕಡೆ ತಾವು ಅಂದ್ಕೊಂಡಿದ್ದೇನೋ ಆಗಿದ್ದೇನೋ ಈಗ ಆಗ್ತಾ ಇರೋದೇನೋ ಅನುಭವಿಸ್ತಾ ಇರೋದೇನೋ ಅನ್ನುವಂತಹ ಪರಿಸ್ಥಿತಿ ದರ್ಶನ್ ಅಂಡ್ ಗ್ಯಾಂಗ್ ಈಗ ಆಗಿದೆ. ಪ್ರಮುಖವಾಗಿ ಈಗಾಗಲೇ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸಿಚುವೇಶನ್ ಇತ್ತು, ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ನೆರೆದಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಏನಾಗ್ತಾ ಇದೆ ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ನಮಿತಾ ಜೈನ್ ಈಗ ಕೋರ್ಟಿಂದ ನೇರವಾಗಿ ಸೆಂಟ್ರಲ್ ಜೈಲನ್ನ ಸೇರಿರುವಂತದ್ದು ಬರೋಬ್ಬರಿ 13 ವರ್ಷಗಳ ಬಳಿಕ ಮತ್ತೆ ನಟ ದರ್ಶನ್ ಈಗ ಕೊಲೆ ಪ್ರಕರಣದಲ್ಲಿ ಈಗ ಪರಪ್ಪನಗರ ಸೇರಿದ್ದಾರೆ. ಆದ್ರೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು ನೀವು ನೋಡಬಹುದು. ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದು ಪರಪ್ಪನಗರಕ್ಕೆ ಹೋಗುವಂತ ಮೇನ್ ಗೇಟ್ ಅಲ್ಲಿ ಸುಮಾರು ಆಗ್ನೇಯ ವಿಭಾಗದ ಪೊಲೀಸರು ಏನಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚುವರಿ ಡಿಸಿಪಿ ಆಗಿರುವಂತಹ ಸಿ ಕೆ ಬಾಬಾ ಅವರ ನೇತೃತ್ವದಲ್ಲಿ ಇಲ್ಲಿ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಯಾಕಂದ್ರೆ ಈ ಒಂದು ಸಮಯದಲ್ಲಿ ದರ್ಶನ್ ಅಭಿಮಾನಿಗಳು ಎಲ್ಲರೂ ಕೂಡ ಜೈಲಿನ ಬಳಿ ಜಮಾವಣೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ ಈಗ ಅಲ್ಲೆಲ್ಲ ಬ್ಯಾರಿಕೇಡ್ ಕಂಟ್ರೋಲ್ ಅನ್ನ ಮಾಡಿದ್ದಾರೆ. ಆದ್ರೆ ಯಾರಿಗೂ ಕೂಡ ಒಳಗಡೆ ವೆಹಿಕಲ್ಸ್ಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಈಗ ನೋಡ್ತಾ ಇರುವಂತಹ ಮಾರ್ಗ ಏನಿದೆ ಇದು ಸೆಂಟ್ರಲ್ ಜೈಲ್ಗೆ ಹೋಗುವಂತಹ ಮಾರ್ಗ. 2 ಹಂತದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ನಟ ದರ್ಶನ್ ಗ್ಯಾಂಗ್ ಈಗ ಒಳಗಡೆ ಅಂದ್ರೆ ಮೇನ್ ಸೆಂಟ್ರಲ್ ಜೈಲ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿರುವಂತದ್ದು. ಆದ್ರೆ ನಾನು ಈಗಾಗಲೇ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು, ನಟ ದರ್ಶನರನ್ನ ಕ್ವಾರಂಟೈನ್ ಸೆಲ್ಗೆ ಕರ್ಕೊಂಡು ಹೋಗೋದಿಲ್ಲ, ಅವರನ್ನ ನೇರವಾಗಿ ಸೆಂಟ್ರಲ್ ಜೈಲ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಟ ದರ್ಶನ್ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು. ಸೆಂಟ್ರಲ್ ಜೈಲಲ್ಲಿ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಕ್ವಾರಂಟೈನ್ ಸೆಲ್ಗೆ ಹಾಕಿದ್ರೆ ಅಲ್ಲಿ ಭದ್ರತಾ ವೈಫಲ್ಯಗಳಾಗುತ್ತೆ, ಮತ್ತೆ ಥ್ರೆಟ್ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗ ಬ್ಯಾರಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಈಗ ನಟ ದರ್ಶನ್ ಅವರನ್ನ ಒಂದು ಬೇರೆ ಪ್ರತ್ಯೇಕವಾದಂತಹ ಒಂದು ಬ್ಯಾರಕ್ ಅಲ್ಲಿ ಅವರನ್ನ ಇರಿಸಲಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.